Hi everyone, welcome to my YouTube channel. So in this video we are going to continue the chapter Acid, Bases and Salts of class 10 Science Chemistry. That is, we are going for the part number 9. In this part number 9 we are going to study about chlor-alkali process. That is preparation of sodium hydroxide. So preparation of sodium hydroxide is called as chlor-alkali process. Why we are calling it as chlor-alkali process, it will be known later. So in the previous video we have studied all about that is we have studied about salts. What is a salt, what is a rock salt, three types of salts: acidic salt, basic salt and neutral salt. With the suitable examples we have studied. So now in this video we are going to study about chlor-alkali process and also about bleaching powder. So this sodium hydroxide preparation. So preparing sodium hydroxide is called chlor-alkali process. The sodium hydroxide is also called as caustic soda. ಈ ಸೋಡಿಯಂ ಹೈಡ್ರಾಕ್ಸೈಡ್ ನ ನಾವು ಕಾಸ್ಟಿಕ್ ಸೋಡಾ ಅಂತಲೂ ಕೂಡ ಕರಿತೀವಿ. ಜೊತೆಗೆ ಈ ಸೋಡಿಯಂ ಹೈಡ್ರಾಕ್ಸೈಡ್ ಕಾಸ್ಟಿಕ್ ಅಂದ್ರೆ ಈಗ ನಾವು ರೋಡ್ ಸೈಡ್ ನೋಡಿದಾಗ ಸೊ ಕಾಷನ್ ಅಂತ ಬರ್ತಿರ್ತಾರೆ, ಅಂದ್ರೆ ಡೇಂಜರ್ ಅಂತ. ಕೆಲವು ಜಾಗನ ಕಾಷನ್ ಅಂತ ಬರ್ತಿರ್ತಾರೆ, ಅಂದ್ರೆ ಆ ಜಾಗದಲ್ಲಿ ದ ವೆಹಿಕಲ್ ಶುಡ್ ಮೂವ್ ಸ್ಲೋಲಿ, ವೆಹಿಕಲ್ಗಳು ಸ್ಲೋ ಆಗಿ ಮೂವ್ ಆಗಬೇಕು, ಬಿಕಾಸ್ ದಟ್ ಈಸ್ ದ ಆಕ್ಸಿಡೆಂಟಲ್ ಏರಿಯಾ ಅಂತ ಅರ್ಥ. ಸೊ ಕಾಸ್ಟಿಕ್ ಅಂದ್ರೆ ಕಾಷನ್ ಅಂತ, ಕಾಷನ್ ಅಂದ್ರೆ ಡೇಂಜರ್ ಅಂತ, ಅಂದ್ರೆ ಸೋಡಿಯಂ ಹೈಡ್ರಾಕ್ಸೈಡ್ ಈಸ್ ಎ ವೆರಿ ಡೇಂಜರಸ್ ಅಂತ ಅರ್ಥ. ಸೊ ಈ ಸೋಡಿಯಂ ಹೈಡ್ರಾಕ್ಸೈಡ್ ಇದೆಯಲ್ಲ, ಇದು ಇಟ್ ಈಸ್ ಅವೈಲಬಲ್ ಇನ್ ದ ಫಾರ್ಮ್ ಆಫ್ ಪೆಲ್ಲೆಟ್ಸ್. ಸೊ ಪೆಲ್ಲೆಟ್ಸ್ ರೀತಿಯಲ್ಲಿ ಅವೈಲಬಲ್ ಇರುತ್ತೆ. ಈ ಸೋಡಿಯಂ ಹೈಡ್ರಾಕ್ಸೈಡ್ ನ ನಾವು ಪ್ರಿಪೇರ್ ಮಾಡುವಂತಹ ಒಂದು ಪ್ರೋಸೆಸ್ ಇದೆಯಲ್ಲ, ಆ ಪ್ರೋಸೆಸ್ ಅನ್ನ ನಾವು ವಿ ಕಾಲ್ ಇಟ್ ಆಸ್ chlor-alkali process. So we are preparing sodium hydroxide by one of the process, and that process is called as chlor-alkali process. ಇಲ್ಲಿ ನಾವು ಈ chlor-alkali ಅನ್ನೋದಕ್ಕೆ ಹೋಗೋಕ್ಕಿಂತ ಮುಂಚೆ ಫಸ್ಟ್ ತಿಳ್ಕೊಳ್ಳೋಣ ವಾಟ್ ಈಸ್ ಮೆಂಟ್ ಬೈ ಆಲ್ಕಲಿ. ಆಲ್ಕಲೀಸ್ ಅಂದ್ರೆ ಏನು? ಸೊ ಆಲ್ಕಲೀಸ್ ಅಂದ್ರೆ ಯಾವ ಬೇಸಸ್ಗಳು ನೀರಿನಲ್ಲಿ ಸಾಲ್ಯುಬಲ್ ಆಗಿರುತ್ತೋ, ಸೊ ಅಂತಹ ಬೇಸಸ್ಗಳನ್ನ ಆಲ್ಕಲೀಸ್ ಅಂತ ಕರಿತೀವಿ. ವಾಟ್ ಆರ್ ಆಲ್ಕಲೀಸ್? ಆಲ್ಕಲೀಸ್ ಆರ್ ದ ಬೇಸಸ್ ವಿಚ್ ಆರ್ ಸಾಲ್ಯುಬಲ್ ಇನ್ ವಾಟರ್. ಯಾವ ಬೇಸಸ್ಗಳು ವಾಟರ್ನಲ್ಲಿ ಸಾಲ್ಯುಬಲ್ ಆಗಿರುತ್ತೋ ದೇ ಆರ್ ಕಾಲ್ಡ್ ಆಸ್ ಆಲ್ಕಲೀಸ್. ಸೊ ವಾಟ್ ಆರ್ ಆಲ್ಕಲೀಸ್? Alkalis are the bases which are soluble in water. The bases which are soluble in water are called as alkalis. Example for alkalis are, we can take an example of sodium hydroxide. It is a base. Sodium hydroxide is a base, but this base is soluble in water. Then potassium hydroxide. So potassium hydroxide is a base which is soluble in water. So sodium hydroxide and potassium hydroxide are alkalis. So what are alkalis? Alkalis are the bases which are soluble in water. ಹಾಗಾದ್ರೆ all alkalis are bases. ಎಲ್ಲ ಆಲ್ಕಲೀಸು bases. All alkalis are bases. But all bases are not alkalis. ಎಲ್ಲ ಆಲ್ಕಲೀಸು ಬೇಸಸ್ಸು, ಬಟ್ ಎಲ್ಲ ಬೇಸಸ್ಸು ಅವು ಆಲ್ಕಲೀಸ್ ಅಲ್ಲ. ಸೊ ಎಷ್ಟೊಂದು ಬೇಸಸ್ ಇದೆ, ಅದರೊಳಗೆ ನೋಡಿ ಸೋಡಿಯಂ ಹೈಡ್ರಾಕ್ಸೈಡ್, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಅಷ್ಟೇ ಆಲ್ಕಲೀಸ್, ಬಿಕಾಸ್ ದೀಸ್ ಟೂ ಆರ್ ದ ಬೇಸಸ್ ದಟ್ ಆರ್ ಸಾಲ್ಯುಬಲ್ ಇನ್ ವಾಟರ್. ಇನ್ನು ಬೇರೆ ಬೇರೆ ಬೇಸಸ್ ತಗೊಂಡ್ರೆ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಬೇರಿಯಂ ಹೈಡ್ರಾಕ್ಸೈಡ್ ಇವೆಲ್ಲ ತಗೊಂಡ್ರೆ ಅವು ಕೂಡ ಬೇಸಸ್, ಬಟ್ ದೇ ಆರ್ ನಾಟ್ ಸಾಲ್ಯುಬಲ್ ಇನ್ ವಾಟರ್. ವಾಟರ್ ಸಾಲ್ಯುಬಲ್ ಬೇಸಸ್ ಆರ್ ಕಾಲ್ಡ್ ಆಸ್ ಆಲ್ಕಲೀಸ್. ಸೊ ಅದಕ್ಕೆ ಏನಂತ ಬರೆಯೋಣ? ಆಲ್ ಆಲ್ಕಲೀಸ್ ಆರ್ ಬೇಸಸ್. ಎಲ್ಲ ಆಲ್ಕಲೀಸು ಬೇಸಸ್ಸು, ಆದರೆ ಎಲ್ಲ ಬೇಸಸ್ಸು ಆಲ್ಕಲೀಸ್ ಅಲ್ಲ. ಆಲ್ ಆಲ್ಕಲೀಸ್ ಆರ್ ಬೇಸಸ್, ಬಟ್ ಆಲ್ ಬೇಸಸ್ ಆರ್ ನಾಟ್ ಆಲ್ಕಲೀಸ್. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ದಟ್ ಯು ಹ್ಯಾವ್ ಟು ಕೀಪ್ ಇಟ್ ಇನ್ ಮೈಂಡ್. ಓಕೆ,
ಈಗ ನಾವೇನು ಮಾಡಬೇಕಪ್ಪ ಅಂದರೆ, ಸೊ ಹೌ ಟು ಪ್ರಿಪೇರ್ ಸೋಡಿಯಂ ಹೈಡ್ರಾಕ್ಸೈಡ್. ಸೊ ಸೋಡಿಯಂ ಹೈಡ್ರಾಕ್ಸೈಡ್ನ ಹೇಗೆ ಪ್ರಿಪೇರ್ ಮಾಡೋದು? ಸೊ ಸೋಡಿಯಂ ಹೈಡ್ರಾಕ್ಸೈಡ್ನ ಪ್ರಿಪೇರ್ ಮಾಡೋದಕ್ಕೆ ನೀವು ಮೊದಲು ಸೊ ಬ್ರೈನ್ ಸೊಲ್ಯೂಷನ್ನ ತಯಾರು ಮಾಡ್ಕೋಬೇಕು. ಸೊ ಏನು ಮಾಡ್ಕೋಬೇಕು? ಬ್ರೈನ್ ಸೊಲ್ಯೂಷನ್. ಹಾಗಾದರೆ ವಾಟ್ ಈಸ್ ಮೆಂಟ್ ಬೈ ಬ್ರೈನ್ ಸೊಲ್ಯೂಷನ್? ಬ್ರೈನ್ ಸೊಲ್ಯೂಷನ್ ಅಂದರೆ ಏನು? ಸೊ ಬ್ರೈನ್ ಸೊಲ್ಯೂಷನ್ ಅಂದರೆ ಸೊ 5% NaCl solution. So 5% NaCl solution is called as brine solution. 5% NaCl solution ಅನ್ನ ನಾವು ಬ್ರೈನ್ ಸೊಲ್ಯೂಷನ್ ಅಂತ ಕರಿತೀವಿ. ಹಾಗಾದರೆ ಅರ್ಥ ಏನು? ಅದರ ಅರ್ಥ ಏನಪ್ಪ ಅಂದರೆ 5% NaCl ತಗೊಂಡು ಅದಕ್ಕೆ 95% ವಾಟರ್ನ ಆ್ಯಡ್ ಮಾಡಿದ್ರೆ, ಸೊ 5% NaCl is added to 95% of water. 5% NaCl 95% ವಾಟರ್ ಇದ್ದರೆ 5% NaClನ 95% ವಾಟರ್ಗೆ ಆ್ಯಡ್ ಮಾಡಿದ್ರೆ ದಟ್ ವಿಲ್ ಬಿಕಮ್ ಎ ಬ್ರೈನ್ ಸೊಲ್ಯೂಷನ್. ಆ ಬ್ರೈನ್ ಸೊಲ್ಯೂಷನ್ ಈಸ್ ಆನ್ ಅಕ್ವೇಯಸ್ ಸೊಲ್ಯೂಷನ್. ಯಾಕೆ ಅದನ್ನು ಅಕ್ವೇಯಸ್ ಸೊಲ್ಯೂಷನ್ ಅಂದರೆ ಕರಿತೀವಿ ಅಂದರೆ, ಅಕ್ವಾ ಅಂದರೆ ವಾಟರ್, ಯಾಕೆಂದರೆ 5% NaClಗೆ 95% ವಾಟರ್ ಆ್ಯಡ್ ಮಾಡಿದ್ದೀವಿ. ಅಕ್ವಾ ಅಂದರೆ ವಾಟರ್. ವಾಟರ್ ಆ್ಯಡ್ ಆಗಿರುವ ಸೊಲ್ಯೂಷನನ್ನು ನಾವು ಅಕ್ವೇಯಸ್ ಸೊಲ್ಯೂಷನ್ ಅಂತ ಕರಿತೀವಿ. ಹಾಗಾದರೆ ಬ್ರೈನ್ ಸೊಲ್ಯೂಷನ್ ಈಸ್ ಆನ್ ಅಕ್ವೇಯಸ್ ಸೊಲ್ಯೂಷನ್. ಸೊ ಬ್ರೈನ್ ಸೊಲ್ಯೂಷನನ್ನು ನಾವು ಅಕ್ವೇಯಸ್ ಸೊಲ್ಯೂಷನ್ ಅಂತ ಕರಿತೀವಿ. ಸೊ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆ ಬ್ರೈನ್? ವಾಟ್ ಈಸ್ ದ ಮೀನಿಂಗ್ ಆಫ್ ಬ್ರೈನ್? ಸೊ ಬ್ರೈನ್ ಈಸ್ ಆ್ಯಡಿಂಗ್ 5% ಆಫ್ NaCl ಟು 95% ಆಫ್ ವಾಟರ್. ಸೋಡಿಯಂ ಕ್ಲೋರೈಡ್ 5% ಸೋಡಿಯಂ ಕ್ಲೋರೈಡನ್ನು 95% ವಾಟರ್ಗೆ ಆ್ಯಡ್ ಮಾಡಿದ್ರೆ ದಟ್ ವಿಲ್ ಬಿಕಮ್ ಬ್ರೈನ್ ಸೊಲ್ಯೂಷನ್. ಬ್ರೈನ್ ಸೊಲ್ಯೂಷನ್ ಈಸ್ ಆನ್ ಅಕ್ವೇಯಸ್ ಸೊಲ್ಯೂಷನ್ ಬಿಕಾಸ್ ಇಟ್ ಹ್ಯಾಸ್ ವಾಟರ್. ವಾಟರ್ ಇರೋದ್ರಿಂದ ಅದನ್ನು ಅಕ್ವೇಯಸ್ ಸೊಲ್ಯೂಷನ್ ಅಂತ ಕರಿತೀವಿ. ಆಯಿತು. ಹಾಗಾದ್ರೆ ಈಗ ಏನು ಮಾಡಬೇಕು? ಸೊ ಏನು ಮಾಡಬೇಕಪ್ಪ ಅಂದರೆ, ಸೊ ನೆಕ್ಸ್ಟು ನಾವು ಲೆಟ್ ಅಸ್ ಸ್ಟಡಿ ಅಬೌಟ್ ಹೌ ಟು ಪ್ರಿಪೇರ್ ದಿಸ್ ಹೌ ಟು ಪ್ರಿಪೇರ್ ಸೋಡಿಯಂ ಹೈಡ್ರಾಕ್ಸೈಡ್. ಸೋಡಿಯಂ ಹೈಡ್ರಾಕ್ಸೈಡ್ನ ಹೇಗೆ ಪ್ರಿಪೇರ್ ಮಾಡೋದು ಅನ್ನೋದನ್ನು ನೋಡ್ತಾ ಹೋಗೋಣ. ಸೊ ಅದಕ್ಕೆ ನಾವು ಇಲ್ಲಿ ತೊಗೊಂಡಿದ್ದೀವಿ, ದಟ್ ಈಸ್ ಈ ಥರ ಒಂದು ಎಕ್ಸ್ಪೆರಿಮೆಂಟಲ್ ಸೆಟಪ್ಪನ್ನು ಮಾಡ್ಕೋಬೇಕು. ಈಗ ನಿಮ್ಗೆ ಇಲ್ಲೇನು ಕಾಣಿಸ್ತಾ ಇದೆಯೋ ಇದನ್ನೇ ನಾವು ವಿ ಹ್ಯಾವ್ ಟು ಕಾಲ್ ಇಟ್ ಆ್ಯಸ್, ದಟ್ ಈಸ್ ಈಗ ಕಾಣಿಸ್ತಾ ಇದೆಯಲ್ಲ, ದಿಸ್ ಈಸ್ ದ ಪ್ರಿಪರೇಷನ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್, ಅಥವಾ ಇದನ್ನು ನಾವು ವಿ ಕಾಲ್ ಇಟ್ ಆ್ಯಸ್ ಕ್ಲೋರ್ ಆಲ್ಕಲಿ ಪ್ರೋಸೆಸ್. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ಕ್ಲೋರ್ ಆಲ್ಕಲಿ ಪ್ರೋಸೆಸ್. ಹಾಗಾದ್ರೆ ಇಲ್ಲಿ ಕ್ಲೋರ್ ಆಲ್ಕಲಿ ಪ್ರೋಸೆಸ್ಸಲ್ಲಿ ಏನಾಗುತ್ತಪ್ಪ ಅಂದರೆ, ಸೊ ಈಗ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದನ್ನು ನಾವು ಎಲೆಕ್ಟ್ರೋಲಿಟಿಕ್ ಸೆಲ್ ಅಂತ ಕರಿತೀವಿ. ಇಲ್ಲಿ ಇದೆಯಲ್ಲ, ಇದು ಈ ಗ್ಲಾಸ್ ಕಂಟೈನರ್ ಇದೆಯಲ್ಲ, ದಿಸ್ ಗ್ಲಾಸ್ ಕಂಟೈನರ್ ಈಸ್ ಕಾಲ್ಡ್ ಆಸ್ ಎಲೆಕ್ಟ್ರೋಲಿಟಿಕ್ ಸೆಲ್ ಅಂತ ಕರಿಬೇಕು. ಒಂದು ಈ ಎಲೆಕ್ಟ್ರೋಲಿಟಿಕ್ ಸೆಲ್ಲಲ್ಲಿ ಎರಡು ನೋಡಿ, ಬ್ಲಾಕ್ ಕಲರ್ ಕಾಣಿಸ್ತಾ ಇದೆಯಲ್ಲ, ದೀಸ್ ಆರ್ ಕಾಲ್ಡ್ ಅನ್ರಿಯಾಕ್ಟಿವ್ ಮೆಟಲ್ ರಾಡ್ಸ್. ಇವು ಎರಡು ಅನ್ರಿಯಾಕ್ಟಿವ್ ಮೆಟಲ್ ರಾಡ್ಸ್ ಅಂತ ಕರಿತೀವಿ. ಒಂದು ಮೆಟಲ್ ರಾಡನ್ನು ಆ್ಯನೋಡ್ ಅಂದರೆ ಪಾಸಿಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿಗೆ ಕನೆಕ್ಟ್ ಮಾಡಿದ್ದೀವಿ. ಇನ್ನೊಂದು ಎಲೆಕ್ಟ್ರೋಡನ್ನು ತಗೊಂಡೋಗಿ ನೆಗೆಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿಗೆ ಕನೆಕ್ಟ್ ಮಾಡಿದ್ದೀವಿ. ಪಾಸಿಟಿವ್ ಟರ್ಮಿನಲ್ಗೆ ಕನೆಕ್ಟ್ ಮಾಡಿದ್ರೆ ಅದು ಆ್ಯನೋಡ್ ಆಗುತ್ತೆ, ನೆಗೆಟಿವ್ ಟರ್ಮಿನಲ್ಗೆ ಕನೆಕ್ಟ್ ಮಾಡಿದ್ರೆ ಅದು ಕ್ಯಾಥೋಡ್ ಆಗುತ್ತೆ. ಸೊ ಆ್ಯನೋಡ್ ಪ್ಲಸ್ಸು, ಕ್ಯಾಥೋಡ್ ಮೈನಸ್ಸು. ಸೊ ಅಂದರೆ ಆ್ಯನೋಡನ್ನು ತಗೊಂಡೋಗಿ ಅಂದರೆ ಈ ಎಲೆಕ್ಟ್ರೋಡ್ನ ಪಾಸಿಟಿವ್ ಟರ್ಮಿನಲ್ಗೆ ಕನೆಕ್ಟ್ ಮಾಡಿದ್ರೆ ಅದು ಆ್ಯನೋಡ್ ಆಯಿತು, ನೆಗೆಟಿವ್ ಟರ್ಮಿನಲ್ಗೆ ಕನೆಕ್ಟ್ ಮಾಡಿದ್ರೆ ಕ್ಯಾಥೋಡ್ ಆಯಿತು. ನೋಡಿ, ಈ ಕಡೆಯಿಂದ ಬ್ರೈನ್ ಸೊಲ್ಯೂಷನ್ನ ಈ ಎಲೆಕ್ಟ್ರೋಲಿಟಿಕ್ ಸೆಲ್ಗೆ ಕಳಿಸ್ತಾ ಇದ್ದೀವಿ. ಸೊ what we are passing through this one? So we are passing brine solution. ಹಾಗಾದ್ರೆ ಬ್ರೈನ್ ಸೊಲ್ಯೂಷನ್ ಅಂದರೆ ಏನು ಅಂತ ಆಲ್ರೆಡಿ ನೋಡಿದ್ದೀವಿ. ಸೊ ಎಲೆಕ್ಟ್ರೋಲಿಟಿಕ್ ಸೆಲ್ ಒಳಗಡೆ ನಾವು ಬ್ರೈನ್ ಸೊಲ್ಯೂಷನ್ನ ಕಳಿಸಿದ್ವೋ, ಆ ಬ್ರೈನ್ ಸೊಲ್ಯೂಷನ್ ಒಳಗಡೆ ಎರಡು ಎಲೆಕ್ಟ್ರೋಡ್ಗಳನ್ನು ಅಂದರೆ ಅನ್ರಿಯಾಕ್ಟಿವ್ ಮೆಟಲ್ ರಾಡ್ಗಳನ್ನು ಡಿಪ್ ಮಾಡಿದ್ದೀವಿ. ಒಂದು ಎಲೆಕ್ಟ್ರೋಡನ್ನು ಪಾಸಿಟಿವ್ ಟರ್ಮಿನಲ್ಗೆ ಬ್ಯಾಟ್ರಿಗೆ ಕನೆಕ್ಟ್ ಮಾಡಿದ್ದೀವಿ, ದಟ್ ಈಸ್ ಆ್ಯನೋಡ್. ಇನ್ನೊಂದು ಎಲೆಕ್ಟ್ರೋಡನ್ನು ನೆಗೆಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿಗೆ ಕನೆಕ್ಟ್ ಮಾಡಿದ್ದೀವಿ, ದಟ್ ಈಸ್ ಕ್ಯಾಥೋಡ್. ಈಗ ನಾವೇನು ಮಾಡಬೇಕು? ಸೊ ಎಲೆಕ್ಟ್ರಿಸಿಟಿನ ಈ ಬ್ರೈನ್ ಸೊಲ್ಯೂಷನ್ನ ಮೂಲಕ ಪಾಸ್ ಮಾಡಬೇಕು. ಸೊ ಬ್ರೈನ್ ಸೊಲ್ಯೂಷನ್ನ ಮೂಲಕ ಎಲೆಕ್ಟ್ರಿಸಿಟಿನ ಪಾಸ್ ಮಾಡಿದ್ರೆ
ಏನಾಗುತ್ತೆ ಅನ್ನೋದನ್ನ ನಾವೀಗ ನೋಡ್ತಾ ಹೋಗೋಣ. ಸೊ ಈಗ ಯಾವಾಗ ಎಲೆಕ್ಟ್ರಿಸಿಟಿನ ಈ ಬ್ರೈನ್ ಸೊಲ್ಯೂಷನ್ನ ಮೂಲಕ ಪಾಸ್ ಮಾಡ್ತೀರೋ NaCl ಅದು ಡಿಸ್ಅಸೋಸಿಯೇಟ್ ಆಗುತ್ತೆ ಆಸ್ Na+ ಅಂಡ್ Cl-. ಅದೇ ಥರ ಆ ವಾಟರ್ ಏನಿದೆಯೋ ಬ್ರೈನ್ ಸೊಲ್ಯೂಷನಲ್ಲಿ ಅದು ಕೂಡ ಡಿಸ್ಅಸೋಸಿಯೇಟ್ ಆಗುತ್ತೆ ವೆನ್ ಎಲೆಕ್ಟ್ರಿಸಿಟಿ ಈಸ್ ಪಾಸ್ಡ್ ಥ್ರೂ ಬ್ರೈನ್ ಸೊಲ್ಯೂಷನ್ ಆಸ್ H+ ಅಂಡ್ OH- ಆಗಿ ಸೊ ಅದು ಕೂಡ ಡಿಸ್ಅಸೋಸಿಯೇಟ್ ಆಗುತ್ತೆ. ಹಾಗಾದರೆ ಏನಾಗುತ್ತೆ ದಟ್ ಈಸ್ ಕೆಮಿಕಲ್ ರಿಯಾಕ್ಷನ್ಸ್ ಏನಾಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ನಾವೇನು ಮಾಡ್ತೀವಿ, ಸೊ ಅದನ್ನು ಬರೆಯೋಣ ಸೆಂಟೆನ್ಸ್ನಲ್ಲಿ. ವೆನ್ brain solution is when brain solution is taken in electrolytic cell. ಸೊ ಬ್ರೈನ್ ಸೊಲ್ಯೂಷನ್ ಅನ್ನ ನಾವು ಎಲೆಕ್ಟ್ರೋಲಿಟಿಕ್ ಸೆಲ್ ನಲ್ಲಿ ತಗೊಂತಾ ಇದೀವಿ. ಸೊ ತಗೊಂಡು ಸೊ ಡಿಪ್ 2 electrodes ಅದರಲ್ಲಿ ಎಲೆಕ್ಟ್ರೋಡ್ಸ್ ಅಂದ್ರೆ ನಾನ್ ರಿಯಾಕ್ಟಿವ್ ಮೆಟಲ್ ರಾಡ್ಸ್ ಅಂತ. ನಾನ್ ರಿಯಾಕ್ಟಿವ್ ಮೆಟಲ್ ರಾಡ್ಸ್. ವಾಟ್ ಆರ್ ಎಲೆಕ್ಟ್ರೋಡ್ಸ್? ಎಲೆಕ್ಟ್ರೋಡ್ಸ್ ಆರ್ ನಾನ್ ರಿಯಾಕ್ಟಿವ್ ಮೆಟಲ್ ರಾಡ್ಸ್. ಸೊ dip 2 electrodes in brain solution. One that is those electrodes are called as non-reactive metal rods. One electrode is connected to positive terminal of battery. Called anode and negative terminal and another electrode is connected to negative terminal of battery called cathode. When electricity is passed through brain solution, brain solution, sodium chloride will get dissociate. Dissociates as here NaCl get dissociate as Na+ and Cl-, and also water will get dissociate as H+ and OH-. ಸೊ NaCl Na+ Cl- ಆಗಿ ಡಿಸ್ಅಸೋಸಿಯೇಟ್ ಆಗುತ್ತೆ. ವಾಟರ್ H+ ಮತ್ತೆ OH- ಆಗಿ ಡಿಸ್ಅಸೋಸಿಯೇಟ್ ಆಗುತ್ತೆ. ಸೊ NaCl as Na+ and Cl-, H2O as H+ and OH-. ಹಾಗಾದ್ರೆ ಈಗ ನಾವು ಇಲ್ಲಿ ನೋಡ್ಕೋಬೇಕಾಗಿರೋದು ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ಈ H+ ಇದೆಯಲ್ಲ, ಈ ನೋಡಿ ಒಂದು ಪಾಸಿಟಿವ್ ಅಯಾನ್, ಒಂದು ನೆಗೆಟಿವ್ ಅಯಾನ್, ಒಂದು ಪಾಸಿಟಿವ್ ಅಯಾನ್, ಒಂದು ನೆಗೆಟಿವ್ ಅಯಾನ್. ಈ ಪಾಸಿಟಿವ್ ಅಯಾನ್ ಇದೆಯಲ್ಲ ಯಾವುದು H+, ಇದು ಇಟ್ ಈಸ್ ವೆರಿ ಸ್ಮಾಲರ್ ದ್ಯಾನ್ Na+. ಸೊ ಅದರಿಂದ ಈ H+ಗಳು ಕಂಬೈನ್ ಆಗಿ ಇಟ್ ವಿಲ್ ಬಿಕಮ್ H2 ಹೈಡ್ರೋಜನ್ ಆಗ್ತದೆ. ಈ ಹೈಡ್ರೋಜನ್ ಇಟ್ ಈಸ್ ಕಲೆಕ್ಟೆಡ್ ಅಟ್ ಕ್ಯಾಥೋಡ್. ಸೊ ಹೈಡ್ರೋಜನ್ ಕ್ಯಾಥೋಡ್ ಹತ್ರ ಕಲೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಹೈಡ್ರೋಜನ್ ಈಸ್ ಸ್ಮಾಲರ್ ದ್ಯಾನ್ Na+, and therefore this hydrogen H+ combines to form H2, and that hydrogen gas is collected at cathode. ಅದೇ ತರ ನಾವು ನೆಕ್ಸ್ಟ್ ನೋಡಿದ್ರೆ, ಸೊ Cl
minus is smaller than OH minus. ಹಾಗಾದ್ರೆ Cl OH ಗಿನ್ನ ಸ್ಮಾಲರ್ ಆಗಿರೋದ್ರಿಂದ ಸೊ OH will combine and that OH that Cl will combine with each other and they will become Cl2, and this Cl2 is collected at anode. ಸೊ ಕ್ಯಾಥೋಡ್ ಹತ್ರ ಕ್ಯಾಥೋಡ್ನಲ್ಲಿ ಹೈಡ್ರೋಜನ್ ಕಲೆಕ್ಟ್ ಆದರೆ ಆ್ಯನೋಡ್ನಲ್ಲಿ ಕ್ಲೋರಿನ್ ಕಲೆಕ್ಟ್ ಆಗುತ್ತೆ. ಹಾಗಾದರೆ ಕ್ಲೋರ್ ಆಲ್ಕಲಿ ಪ್ರೋಸೆಸ್ನಲ್ಲಿ ಎರಡು ಗ್ಯಾಸು ರಿಲೀಸ್ ಆಗುತ್ತೆ. ವಾಟ್ ಈಸ್ ದ ನೇಮ್ ಆಫ್ ದೋಸ್ ಗ್ಯಾಸ್ ಅಂಡ್ ವೇರ್ ದೇ ಆರ್ ಕಲೆಕ್ಟೆಡ್? ಸೊ ಎರಡು ಗ್ಯಾಸು ರಿಲೀಸ್ ಆಗುತ್ತೆ. ಒಂದು ಹೈಡ್ರೋಜನ್ ವಿಚ್ ಈಸ್ ಕಲೆಕ್ಟೆಡ್ ಅಟ್ ಕ್ಯಾಥೋಡ್ ಅಂಡ್ ಕ್ಲೋರಿನ್ ವಿಚ್ ಈಸ್ ಕಲೆಕ್ಟೆಡ್ ಅಟ್ ಆ್ಯನೋಡ್. ಹೈಡ್ರೋಜನ್ನು ಕ್ಯಾಥೋಡ್ ಹತ್ರ ಕಲೆಕ್ಟ್ ಆದರೆ ಕ್ಲೋರಿನ್ನು ಆ್ಯನೋಡ್ ಹತ್ರ ಕಲೆಕ್ಟ್ ಆಗುತ್ತೆ. ಹಾಗಾದರೆ ನಿಯರ್ ಕ್ಯಾಥೋಡ್ ವಾಟ್ ವಿಲ್ ಬಿ ಕಲೆಕ್ಟೆಡ್? ಸೊ ನಿಯರ್, ಯಾಕೆಂದರೆ Na+ ಇದೆ, ಈ OH ಮೈನಸ್ ಉಳಿದಿದೆ. ಈ ನಮಗೆ ಗೊತ್ತಿದೆ. ಸೊ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಅಯಾನ್ಸ್ ವಿಲ್ ಗೆಟ್ ಅಟ್ರಾಕ್ಟೆಡ್ ಈಚ್ ಅದರ್. ಹಾಗಾದರೆ Na ಮತ್ತು OH ಅಟ್ರಾಕ್ಟ್ ಆಗುತ್ತೆ. Na+ and OH minus will get attracted and it will form NaOH, which is called as caustic soda, and this NaOH is collected near cathode. So this NaOH is collected near cathode. ಕ್ಯಾಥೋಡಿನ ಹತ್ರ ಈ NaOH ಕಲೆಕ್ಟ್ ಆಗುತ್ತೆ. ಸೊ ಇಷ್ಟನ್ನ ನೀವು ಇದರೊಳಗಡೆ ತಿಳ್ಕೋಬೇಕು. So which are the two gases that has released during chlor-alkali process? One is hydrogen, which is released at cathode, and another one is chlorine, which is released at anode. And what is the name of the compound formed here? Sodium hydroxide, and this sodium hydroxide is collected near cathode. ಆಯಿತು. ಹಾಗಾದರೆ ಸೋಡಿಯಂ ಹೈಡ್ರಾಕ್ಸೈಡ್ ಹೇಗೆ ಪ್ರಿಪೇರ್ ಆಯಿತು ಅಂತ ಗೊತ್ತಾಯಿತು. ಹಾಗಾದ್ರೆ ಈ ಪ್ರೋಸೆಸ್ಸನ್ನ ನಾವು ಯಾಕೆ ಕ್ಲೋರ್ ಆಲ್ಕಲಿ ಪ್ರೋಸೆಸ್ ಅಂತ ಕರಿತೀವಿ ಅಂದರೆ, ಕ್ಲೋರ್ ಅಂದರೆ ಕ್ಲೋರಿನ್ ಅನ್ನುವಂತಹ ಗ್ಯಾಸು ಈ ಒಂದು ಪ್ರೋಸೆಸ್ಸಲ್ಲಿ ರಿಲೀಸ್ ಆಗಿದೆ, ಅದಕ್ಕೆ ಇದನ್ನು ಕ್ಲೋರ್ ಅಂತ ಕರಿತೀವಿ. ಕ್ಲೋರಿನ್ ಗ್ಯಾಸ್ ರಿಲೀಸ್ ಆಗಿರೋದ್ರಿಂದ ಕ್ಲೋರ್ ಅಂತ ಕರಿತೀವಿ. ಇನ್ನು ಏನನ್ನು ಪ್ರಿಪೇರ್ ಮಾಡಿದ್ದೀವಿ ನಾವು? ವಿ ಹ್ಯಾವ್ ಪ್ರಿಪೇರ್ಡ್ ಸೋಡಿಯಂ ಹೈಡ್ರಾಕ್ಸೈಡ್, ಆ್ಯಂಡ್ ದಿಸ್ ಸೋಡಿಯಂ ಹೈಡ್ರಾಕ್ಸೈಡ್ ಈಸ್ ವಾಟ್? ದಿಸ್ ಸೋಡಿಯಂ ಹೈಡ್ರಾಕ್ಸೈಡ್ ಈಸ್ ಆಲ್ಕಲಿ. ಇಟ್ ಈಸ್ ಆಲ್ಕಲಿ. ಆಲ್ಕಲಿ ಅಂದರೆ ಏನು ಅಂತ ನೋಡಿದ್ದೀವಿ, ದ ಬೇಸಸ್ ವಿಚ್ ಆರ್ ಸಾಲ್ಯುಬಲ್ ಇನ್ ವಾಟರ್. ಸೊ ನೋಡಿ, ಈ ಒಂದು ಪ್ರೋಸೆಸ್ನಲ್ಲಿ ಕ್ಲೋರಿನ್ ರಿಲೀಸ್ ಆಗ್ತಾ ಇದೆ, ಅದಕ್ಕೆ ಅದನ್ನು ಕ್ಲೋರ್ ಅಂತ ಕರಿತಾ ಇದ್ದೀವಿ. ಈ ಒಂದು ಪ್ರೋಸೆಸ್ನಲ್ಲಿ ಒಂದು ಆಲ್ಕಲಿ ಪ್ರಿಪೇರ್ ಆಗುತ್ತೆ. ಆ ಆಲ್ಕಲಿ ಯಾವುದಪ್ಪ ಅಂದರೆ ಸೋಡಿಯಂ ಹೈಡ್ರಾಕ್ಸೈಡ್. ಸೊ ಸೋಡಿಯಂ ಹೈಡ್ರಾಕ್ಸೈಡ್ ಈಸ್ ಆಲ್ಕಲಿ. ದೇರ್ ಫಾರ್ ದಿಸ್ ಪ್ರೋಸೆಸ್ ಈಸ್ ಕಾಲ್ಡ್ ಕ್ಲೋರ್ ಆಲ್ಕಲಿ ಪ್ರೋಸೆಸ್. ಸೊ ಎಲೆಕ್ಟ್ರಿಸಿಟಿನ ಯಾವಾಗ ನಾವು ಪಾಸ್ ಮಾಡ್ತೀವೋ ಬ್ರೈನ್ ಸೊಲ್ಯೂಷನ್ನಿನ ಮೂಲಕ, ನೋಡಿ, ಸೊ ಇದರೊಳಗಡೆ ಬ್ರೈನ್ ಸೊಲ್ಯೂಷನ್ ಇದೆ. ಈ ಬ್ರೈನ್ ಸೊಲ್ಯೂಷನ್ನ ಮೂಲಕ ಯಾವಾಗ ನಾವು ಎಲೆಕ್ಟ್ರಿಸಿಟಿನ ಪಾಸ್ ಮಾಡ್ತೀವೋ ಆವಾಗ ಆ್ಯನೋಡ್ ಹತ್ರ ಕ್ಲೋರಿನ್ ಗ್ಯಾಸ್ ರಿಲೀಸ್ ಆಗುತ್ತೆ, ಕ್ಯಾಥೋಡ್ ಹತ್ರ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗುತ್ತೆ ಒಂದು. ಎರಡನೇದು, ಈ ಕ್ಯಾಥೋಡ್ ಹತ್ರ ಸೋಡಿಯಂ ಹೈಡ್ರಾಕ್ಸೈಡ್, ನೋಡಿ ಈ ಕ್ಯಾಥೋಡ್ ಹತ್ರ ಸೋಡಿಯಂ, ಇದು ಕ್ಯಾಥೋಡ್ ಹತ್ರ ಸೋಡಿಯಂ ಹೈಡ್ರಾಕ್ಸೈಡು ಸೊ ಏನು ಪ್ರಿಪೇರ್ ಆಗಿದೆಯೋ ಅದು ಕಲೆಕ್ಟ್ ಆಗುತ್ತೆ. ಸೊ ಅಟ್ ಆ್ಯನೋಡ್ ಕ್ಲೋರಿನ್ ಗ್ಯಾಸ್ ಈಸ್ ರಿಲೀಸ್ಡ್, ಅಟ್ ಕ್ಯಾಥೋಡ್ ಹೈಡ್ರೋಜನ್ ಗ್ಯಾಸ್ ಈಸ್ ರಿಲೀಸ್ಡ್, ನಿಯರ್ ಕ್ಯಾಥೋಡ್ ಸೋಡಿಯಂ ಹೈಡ್ರಾಕ್ಸೈಡ್ ಈಸ್ ಕಲೆಕ್ಟೆಡ್. ಸೊ ಈ ರೀತಿ ನಾವು ಈ ಬ್ರೈನ್ ದಟ್ ಈಸ್ ಕ್ಲೋರ್ ಆಲ್ಕಲಿ ಪ್ರೋಸೆಸ್ನಲ್ಲಿ ಸೊ ಹೇಗೆ ಸೋಡಿಯಂ ಹೈಡ್ರಾಕ್ಸೈಡ್ನ ಪ್ರಿಪೇರ್ ಮಾಡಿದ್ವು ಅನ್ನೋದನ್ನು ನಾವು ಇದರೊಳಗೆ ಡೀಟೇಲ್ಸ್ ಆಗಿ ತಿಳ್ಕೊಂಡ್ವು. ಈಗ ನಾವು ತಿಳ್ಕೋಬೇಕು, ಇಲ್ಲಿ 3 ಸೋಡಿಯಂ ಹೈಡ್ರಾಕ್ಸೈಡ್ ಈಸ್ ಎ ಪ್ರಾಡಕ್ಟು. ಹಾಗಾಗಿ ಇದರೊಳಗೆ ಇನ್ನೂ 2 ಬೈ ಪ್ರಾಡಕ್ಟ್ಗಳು ಉಂಟಾಗಿವೆ. ಆ ಬೈ ಪ್ರಾಡಕ್ಟ್ ಯಾವ್ಯಾವುದಪ್ಪ ಅಂದರೆ, ಒಂದು ಕ್ಲೋರಿನ್ನು, ಇನ್ನೊಂದು ಹೈಡ್ರೋಜನ್. ಈಗ ನಾವು ತಿಳ್ಕೊಳ್ಳೋಣ ವಾಟ್ ಆರ್ ದ ಯೂಸಸ್ ಆಫ್ ಮೊದಲನೇದು ಕಾಸ್ಟಿಕ್ ಸೋಡಾ ಇದೆಯಲ್ಲ, ಅಂದರೆ ಸೋಡಿಯಂ ಹೈಡ್ರಾಕ್ಸೈಡ್ ಇದೆಯಲ್ಲ, ಈ ಸೋಡಿಯಂ ಹೈಡ್ರಾಕ್ಸೈಡ್ದು ಯೂಸಸ್ಸನ್ನು ತಿಳ್ಕೊಳ್ಳೋಣ. ಸೊ ವಾಟ್ ಆರ್ ದ ಯೂಸಸ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್? ಸೊ ಸೋಡಿಯಂ ಹೈಡ್ರಾಕ್ಸೈಡ್ ಅಟ್ಲೀಸ್ಟ್ ಒಂದೊಂದು 2 ಯೂಸ್ ಆರೋದು ನಾವು ತಿಳ್ಕೊಬೇಕು. ಸೊ ಸೋಡಿಯಂ ಹೈಡ್ರಾಕ್ಸೈಡನ್ನು ನಾವು ಎಲ್ಲಿ ಬಳಸ್ತೀವಪ್ಪ ಅಂದರೆ, ದ ಫಸ್ಟ್ ಒನ್, ಇಟ್ ಈಸ್ ಯೂಸ್ಡ್ ಇನ್ ಮೇಕಿಂಗ್ ಒಂದು ಸೋಪ್ನ ತಯಾರು ಮಾಡೋದ್ರಲ್ಲಿ. ಇಟ್ ಈಸ್ ಯೂಸ್ಡ್ ಇನ್ ಸೋಪ್ ಇಂಡಸ್ಟ್ರೀಸ್ ಒಂದು. ಎರಡನೇದು, ಇಟ್ ಈಸ್ ಯೂಸ್ಡ್ ಇನ್
paper industry. ನೆಕ್ಸ್ಟ್ ಎರಡು ಇನ್ ಮೂರನೇದು ಇಟ್ ಈಸ್ ಯೂಸ್ಡ್ ಇನ್ ಮೇಕಿಂಗ್ ಡಿಟರ್ಜೆಂಟ್ಸ್. ಸೊ ಡಿಟರ್ಜೆಂಟ್ಸ್ ಮಾಡೋದ್ರಲ್ಲಿ ಬಳಕೆ ಮಾಡ್ತೀವಿ ನಾವು. ಸೊ what is the first use of sodium hydroxide? It is used in making soaps, paper and detergents. And second one, it is used in degreasing. ಮೆಟಲ್ಗಳನ್ನು ಡಿಗ್ರೀಸಿಂಗ್ ಮಾಡೋದಕ್ಕೆ ಬಳಸ್ತೀವಿ. ಸೊ ಡಿಗ್ರೀಸಿಂಗ್ ಮೆಟಲ್ಸ್. ಸೊ ಮೆಟಲ್ಸನ್ನು ಡಿಗ್ರೀಸಿಂಗ್ ಮಾಡೋದಕ್ಕೆ ನಾವು ಈ ಸೋಡಿಯಂ ಹೈಡ್ರಾಕ್ಸೈಡನ್ನು ಬಳಕೆ ಮಾಡ್ತೀವಿ. ಸೊ ಈ ಎರಡು ಯೂಸನ್ನು ಸೋಡಿಯಂ ಹೈಡ್ರಾಕ್ಸೈಡಲ್ಲಿ ಜ್ಞಾಪಕ ಇಟ್ಕೋಬೇಕು. ಸೊ ವಾಟ್ ಈಸ್ ದ ಯೂಸ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್? ಸೊ ಸೋಡಿಯಂ ಹೈಡ್ರಾಕ್ಸೈಡ್ ಈಸ್ ಯೂಸ್ಡ್ ಇನ್ ಮೇಕಿಂಗ್ soap, paper, in soap industry, paper industry, and in making detergents. And it is used in degreasing metals. So ಮೆಟಲ್ಗಳನ್ನು ಡಿಗ್ರೀಸಿಂಗ್ ಮಾಡೋದಕ್ಕೆ ನಾವು we are using sodium hydroxide. ಸೊ ನೆಕ್ಸ್ಟ್ ನಾವು ನೋಡೋಣ, ದಟ್ ಈಸ್ ವಾಟ್ ಈಸ್ ದ ಯೂಸ್ ಆಫ್ hydrogen and hydrogen which is collected at what is the uses of hydrogen which is collected at that is cathode, and chlorine which is collected at anode. So uses of hydrogen ಅನ್ನೋಣ. ಸೊ ಹೈಡ್ರೋಜನ್ ಅನ್ನ ನಾವು we are using hydrogen is used as a fuel. ಸೊ ಫ್ಯೂಯಲ್ ಆಗಿ ಅದನ್ನು ಬಳಸ್ತೀವಿ. ಒಂದು it is used in the manufacture of ಮಾರ್ಗರೈನ್ ಅಂದರೆ ಆರ್ಟಿಫಿಷಿಯಲ್ ಗೀ. ಇದನ್ನು ನಾವು ಎಲ್ಲಿ ಸ್ಟಡಿ ಮಾಡ್ತೀವಪ್ಪ ಅಂದರೆ ವಿ ವಿಲ್ ಸ್ಟಡಿ ಇನ್ ದ ಚಾಪ್ಟರ್ ಕಾಲ್ಡ್ ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ನಲ್ಲಿ ಹೈಡ್ರೋಜಿನೇಷನ್ ಅಂತ ಕರಿತೀವಿ. ಆ ಹೈಡ್ರೋಜಿನೇಷನ್ ಅಂದರೆ ನಾವು ಡಾಲ್ಡಾ ತಯಾರು ಮಾಡ್ತೀವಲ್ಲ, ಆ ಡಾಲ್ಡಾ ತಯಾರು ಮಾಡೋದಕ್ಕೆ ನೋಡಿ, ಡಾಲ್ಡಾನ ನಾವು ಆರ್ಟಿಫಿಷಿಯಲ್ ಗೀ ಅಂತ ಕರಿತೀವಿ. ಹಾಗಾದರೆ ಮಾರ್ಗರೈನ್ ಅಂದರೆ ಆರ್ಟಿಫಿಷಿಯಲ್ ಗೀ. ಡಾಲ್ಡಾನ ನಾವು ನೋಡೋದಕ್ಕೆ ತುಪ್ಪದ ಥರನೇ ಇರುತ್ತೆ, ಅದಕ್ಕೆ ಅದನ್ನು ಆರ್ಟಿಫಿಷಿಯಲ್ ಗೀ ಅಂತ ಕರಿತೀವಿ. ಸೊ ಆರ್ಟಿಫಿಷಿಯಲ್ ಗೀನ ತಯಾರು ಮಾಡಬೇಕಾದ್ರೆ ಈ ಹೈಡ್ರೋಜನನ್ನು ನಾವು ಒಂದು ಪ್ರೋಸೆಸ್ನಲ್ಲಿ ಬಳಸ್ತೀವಿ, ಆ್ಯಂಡ್ ದಟ್ ಪ್ರೋಸೆಸ್ ಈಸ್ ಕಾಲ್ಡ್ ಹೈಡ್ರೋಜಿನೇಷನ್. ಸೊ ಇದ್ರ ಬಗ್ಗೆ ಡೀಟೇಲ್ಸ್ ಆಗಿ ನಾವು ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ ಚಾಪ್ಟರಲ್ಲಿ ಸ್ಟಡಿ ಮಾಡ್ತೀವಿ. ಇದು ಎರಡನೇ ಯೂಸ್. ಸೊ ಇಟ್ ಈಸ್ ಯೂಸ್ಡ್ ಆಸ್ ಎ ಮಾರ್ಗರೈನ್ ಅಂದರೆ ಇನ್ ದ ಪ್ರಿಪರೇಷನ್ ಆಫ್ ಆರ್ಟಿಫಿಷಿಯಲ್ ಗೀ. ಸೊ ಇದಾದಮೇಲೆ ನೆಕ್ಸ್ಟ್ ನಾವು ನೋಡಬೇಕಾಗಿರೋದು, ಸೊ ನೆಕ್ಸ್ಟ್ ಯೂಸಸ್ ಆಫ್ ದಟ್ ಈಸ್ ಹೈಡ್ರೋಜನ್ ಅಂದರೆ ಇಟ್ ಈಸ್ ಯೂಸ್ಡ್ ಇನ್ ಮೇಕಿಂಗ್ ಫರ್ಟಿಲೈಸರ್ಸ್. ಸೊ ಫರ್ಟಿಲೈಸರ್ನ ಮಾಡೋದಕ್ಕೆ ಇಟ್ ಈಸ್ ಯೂಸ್ಡ್ ಇನ್ ಮೇಕಿಂಗ್ ದಟ್ ಈಸ್ ಮೇಕಿಂಗ್ ಫರ್ಟಿಲೈಸರ್ಸ್ನ ಮಾಡೋದಕ್ಕೆ. ಸೊ ಇಟ್ ಈಸ್ ಯೂಸ್ಡ್ ಇನ್ ಮೇಕಿಂಗ್ ಫರ್ಟಿಲೈಸರ್ಸ್. ಸೊ ಫರ್ಟಿಲೈಸರ್ಸ್ನ ಮಾಡೋದಕ್ಕೆ ನಾವು ಈ ಹೈಡ್ರೋಜನನ್ನು ಬಳಕೆ ಮಾಡ್ತೀವಿ. ಅಂದರೆ ಅಮೋನಿಯಾನ ಪ್ರಿಪೇರ್ ಮಾಡೋದಕ್ಕೆ ನಾವು ಈ ಹೈಡ್ರೋಜನನ್ನು ಬಳಕೆ ಮಾಡ್ತೀವಿ ಫಾರ್ ಪ್ರಿಪೇರಿಂಗ್ ಅಮೋನಿಯಾ. ಸೊ ದಿಸ್ ಈಸ್ ದ ಯೂಸಸ್. ಒಂದು ಫ್ಯೂಯಲ್ ಆಗಿ ಬಳಸ್ತೀವಿ, ಎರಡನೇದು ದಟ್ ಈಸ್ ಮಾರ್ಗರೈನ್ ಅಂದರೆ ಆರ್ಟಿಫಿಷಿಯಲ್ ಗೀನ ಪ್ರಿಪರೇಷನ್ ಮಾಡೋದಕ್ಕೆ ದಟ್ ಈಸ್ ಹೈಡ್ರೋಜಿನೇಷನಲ್ಲಿ ಬಳಸ್ತೀವಿ, ಮೂರನೇದು ಸೊ ಇನ್ ಮೇಕಿಂಗ್ ಅಮೋನಿಯಾ. ನೆಕ್ಸ್ಟು ಯೂಸಸ್ ಆಫ್ chlorine gas which is collected at that is anode. So ಮೊದಲನೇ ಯೂಸು ಇಟ್ ಈಸ್ ಯೂಸ್ಡ್ ಇನ್ ವಾಟರ್ ಟ್ರೀಟ್ಮೆಂಟ್. ಸೊ ನೀರಿನಲ್ಲಿರುವಂತಹ ಬ್ಯಾಕ್ಟೀರಿಯಾಗಳನ್ನು, ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳನ್ನು ಕಿಲ್ ಮಾಡೋದಕ್ಕೆ ವಿ ಆರ್ ಯೂಸಿಂಗ್ ಇನ್ ವಾಟರ್ ಟ್ರೀಟ್ಮೆಂಟ್. ಒಂದು ಸ್ವಿಮ್ಮಿಂಗ್ ಪೂಲ್ಸ್ಗಳಲ್ಲೂ ಅಷ್ಟೇ, ಸೊ ನೀರನ್ನು ಕ್ಲೀನಾಗಿ ಇಡೋದಕ್ಕೆ ವಿ ಆರ್ ಯೂಸಿಂಗ್, ಅಲ್ಲೂ ಕೂಡ ಬ್ಯಾಕ್ಟೀರಿಯಾಸ್ಗಳು ಏನಾರ ಇದ್ದರೆ ಅಲ್ಲೂ ಕೂಡ ಸೊ ಅದನ್ನು ನಾವು ವಿ ಆರ್ ಯೂಸಿಂಗ್. ಎರಡು ಮೂರನೇದು ವಿ ಆರ್ ಯೂಸಿಂಗ್ ಕ್ಲೋರಿನ್ ಇನ್ ದ ಪ್ರಿಪರೇಷನ್ ಆಫ್ PVC. ಸೊ PVC ಅಂದ್ರೇನು? PVC ಪೈಪ್ಸ್ಗಳನ್ನು ಪ್ರಿಪೇರ್ ಮಾಡೋದಕ್ಕೆ ಬಳಸ್ತೀವಿ. ಅಂದರೆ PVC ಅಂದರೆ ಪಾಲಿವಿನೈಲ್ ಕ್ಲೋರೈಡ್. ಸೊ PVC ಪೈಪ್ಗಳು ಬರ್ತದಲ್ಲ, ಆ ಪೈಪ್ನ ತಯಾರು ಮಾಡೋದಕ್ಕೆ ನಾವು ಕ್ಲೋರಿನ್ನ ಒನ್ ಆಫ್ ದಿ ರಾ ಮೆಟೀರಿಯಲ್ ಆಗಿ ಬಳಸ್ತೀವಿ. ಸೊ ಅದನ್ನು ಬಿಟ್ಟರೆ ನೆಕ್ಸ್ಟ್ ನಾವು ವಿ ಆರ್ ಯೂಸಿಂಗ್ ಇನ್ ಮೇಕಿಂಗ್ ಪೆಸ್ಟಿಸೈಡ್ಸ್. ಸೊ ಪೆಸ್ಟಿಸೈಡ್ಸ್ಗಳನ್ನು ತಯಾರು ಮಾಡೋದಕ್ಕೆ ಈ ಕ್ಲೋರಿನ್ನ ಬಳಸ್ತೀವಿ. ನೆಕ್ಸ್ಟು ಇಟ್ ಈಸ್ ಯೂಸ್ಡ್ ಆ್ಯಸ್ ಡಿಸ್ಇನ್ಫೆಕ್ಟೆಂಟ್. ಸೊ ಡಿಸ್ಇನ್ಫೆಕ್ಟೆಂಟ್ ಆಗಿ ಈ ಕ್ಲೋರಿನನ್ನು ಬಳಸ್ತೀವಿ. ಸೊ ದೀಸ್ ಆರ್ ದ ಯೂಸಸ್ ಆಫ್ ಕ್ಲೋರಿನ್. ಒಂದು ವಾಟರ್ ಟ್ರೀಟ್ಮೆಂಟು, ಇಟ್ ಈಸ್ ಯೂಸ್ಡ್ ಇನ್ ಸ್ವಿಮ್ಮಿಂಗ್ ಪೂಲ್ಸ್, ದೆನ್ ಇಟ್ ಈಸ್ ಯೂಸ್ಡ್ ಇನ್ ಮೇಕಿಂಗ್ PVC pipes, it is used in making pesticides, and it is used as an disinfectants. So these are the uses of what we call it as that is
chlorine, which is chlorine gas which is collected at anode. ಸೊ ಇದಾದ್ಮೇಲೆ ನೆಕ್ಸ್ಟ್ ನಾವು ತಿಳ್ಕೊಳ್ಳೋಣ, ದಟ್ ಈಸ್ ನೆಕ್ಸ್ಟ್ ಟೈಪ್ ಆಫ್ ಸಾಲ್ಟ್ ಬಗ್ಗೆ ತಿಳ್ಕೊಳ್ಳೋಣ. ದಟ್ ಸಾಲ್ಟ್ ಈಸ್ ಕಾಲ್ಡ್ ಬ್ಲೀಚಿಂಗ್ ಪೌಡರ್. ಸೊ ಬ್ಲೀಚಿಂಗ್ ಪೌಡರ್ನ ಹೇಗೆ ತಯಾರು ಮಾಡೋದು ಒಂದು, ಎರಡನೇದು ಬ್ಲೀಚಿಂಗ್ ಪೌಡರ್ನ ನಾವು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ, ವೇರ್ ವಿ ಆರ್ ಯೂಸಿಂಗ್ ಬ್ಲೀಚಿಂಗ್ ಪೌಡರ್. ಸೊ ಲೆಟ್ ಅಸ್ ಸ್ಟಡಿ ಅಬೌಟ್ ದಿಸ್ ಒನ್. ಸೊ ಮೊದಲು ಹೇಗೆ ಪ್ರಿಪೇರ್ ಮಾಡ್ತೀವಿ ಅನ್ನೋದನ್ನ ನೋಡೋಣ. ಸೊ ಬ್ಲೀಚಿಂಗ್ ಪೌಡರ್ನ ಪ್ರಿಪೇರ್ ಮಾಡೋದಕ್ಕೆ ವೆನ್ ಕ್ಲೋರಿನ್ ಈಸ್ ಪಾಸ್ಡ್, ಸೊ ಕ್ಲೋರಿನ್ ಗ್ಯಾಸನ್ನು ನಾವು ಪಾಸ್ ಮಾಡ್ತಾ ಇದ್ದೀವಿ. ವೆನ್ ಕ್ಲೋರಿನ್ ಈಸ್ ಪಾಸ್ಡ್ ಥ್ರೂ, when chlorine is passed through slaked lime. Slaked lime ಅಂದರೆ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್. ಸೊ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡಿನ ಮೂಲಕ ಅಂದರೆ ಸ್ಲೇಕ್ಡ್ ಲೈಮ್ನ ಮೂಲಕ ಕ್ಲೋರಿನ್ನ ಪಾಸ್ ಮಾಡಿದಾಗ ಸೊ ವಿ ಗೆಟ್ ಬ್ಲೀಚಿಂಗ್ ಪೌಡರ್. When chlorine is passed through slaked lime, we will get bleaching powder. So CaOH taken twice, this is slaked lime. When chlorine is passed through slaked lime, so we will get bleaching powder CaOCl2 plus H2O. This CaOCl2, this is the chemical formula for bleaching powder. So what is the chemical formula for bleaching powder? CaOCl2. What is CaOCl2? This is the chemical formula. And what is the chemical name for bleaching powder? Calcium. C andre calcium, O andre oxy, Cl2 andre chloride. Calcium oxychloride. So calcium oxychloride is the chemical name of bleaching powder. This is the chemical formula. See, what is the chemical formula? CaOCl2. And what is the chemical name? Calcium oxychloride. ಹಾಗಾದರೆ ಈ ಬ್ಲೀಚಿಂಗ್ ಪೌಡರನ್ನು ನಾವು ಎಲ್ಲೆಲ್ಲಿ ಬಳಸ್ತೀವಿ? ಸೊ ವಾಟ್ ಆರ್ ದ ಯೂಸಸ್ ಆಫ್ ಬ್ಲೀಚಿಂಗ್ ಪೌಡರ್? ಸೊ ಬ್ಲೀಚಿಂಗ್ ಪೌಡರ್ ಈಸ್ ಯೂಸ್ಡ್ ಆಸ್ ಡಿಸ್ಇನ್ಫೆಕ್ಟೆಂಟ್, ಅಂದರೆ ಬ್ಯಾಕ್ಟೀರಿಯಾ ಮೈಕ್ರೋ ಆರ್ಗ್ಯಾನಿಸಮ್ಗಳನ್ನು ಸಾಯಿಸೋದಕ್ಕೆ ನಾವು ಇದನ್ನು ಡಿಸ್ಇನ್ಫೆಕ್ಟೆಂಟ್ ಆಗಿ ಬಳಸ್ತೀವಿ ಒಂದು. ಎರಡನೇದು ಇಟ್ ಈಸ್ ಯೂಸ್ಡ್ ಟು ಬ್ಲೀಚ್. ಸೊ ಬ್ಲೀಚ್ ಮಾಡೋದಕ್ಕೆ ಬಳಸ್ತೀವಿ. ಯಾರನ್ನ ಅಂದರೆ ಟು ಬ್ಲೀಚ್ ಕಾಟನ್ ಆ್ಯಂಡ್ ಲಿನಿನ್. ಕಾಟನ್ ಮತ್ತು ಲಿನಿನ್ನ ಬ್ಲೀಚ್ ಮಾಡೋದಕ್ಕೆ ಟು ಬ್ಲೀಚ್ ಕಾಟನ್ ಆ್ಯಂಡ್ ಲಿನಿನ್ ಇನ್ ಟೆಕ್ಸ್ಟೈಲ್ ಇಂಡಸ್ಟ್ರಿ. ಸೊ ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ಗಳಲ್ಲಿ ಎಲ್ಲಿ ಕಾಟನ್ ಮತ್ತು ಲಿನಿನ್ನ ತಯಾರು ಮಾಡ್ತಾರೋ ಅಂತಹ ಟೆಕ್ಸ್ಟೈಲ್ ಇಂಡಸ್ಟ್ರಿಗಳಲ್ಲಿ ಕಾಟನ್ ಮತ್ತು ಲಿನಿನ್ನ ಬ್ಲೀಚ್ ಮಾಡೋದಕ್ಕೆ ನಾವು ವಿ ಆರ್ ಯೂಸಿಂಗ್ ಬ್ಲೀಚಿಂಗ್ ಪೌಡರ್. ಎರಡು. ಮೂರನೇದಕ್ಕೆ ಬಂದರೆ ಇಟ್ ಈಸ್ ಯೂಸ್ಡ್ ಆಸ್ ಆಕ್ಸಿಡೈಸಿಂಗ್ ಏಜೆಂಟ್. ಇದನ್ನು ನಾವು ಆಕ್ಸಿಡೈಸಿಂಗ್ ಏಜೆಂಟ್ ಆಗಿ, ಬ್ಲೀಚಿಂಗ್ ಪೌಡರ್ ಈಸ್ ಯೂಸ್ಡ್ ಆಸ್ ಆನ್ ಆಕ್ಸಿಡೈಸಿಂಗ್ ಏಜೆಂಟ್ ಇನ್ ಮೆನಿ ಕೆಮಿಕಲ್ ಇಂಡಸ್ಟ್ರಿ. ಸುಮಾರು ಕೆಮಿಕಲ್ ಇಂಡಸ್ಟ್ರೀಸ್ಗಳಲ್ಲಿ ನಾವು ಈ ಬ್ಲೀಚಿಂಗ್ ಪೌಡರನ್ನು ವಿ ಆರ್ ಯೂಸಿಂಗ್ ಆಸ್ ಎ ಆಕ್ಸಿಡೈಸಿಂಗ್ ಏಜೆಂಟ್. ಸೊ ದೀಸ್ ಆರ್ ದ 3 main uses of what we call it as bleaching powder. Bleaching powder is used as a disinfectant. Bleaching powder is used to bleach cotton and linen in textile industry, and it is used as an oxidizing agent in many chemical industries. So this is about bleaching powder. So in the next video we are going to study about baking soda, washing soda and POP. ಸೊ ಇಷ್ಟನ್ನು ಸ್ಟಡಿ ಮಾಡಿದ್ರೆ ಆಸಿಡ್, ಬೇಸಸ್ ಆ್ಯಂಡ್ ಸಾಲ್ಟ್ಸ್ ಕಂಪ್ಲೀಟ್ ಆಗುತ್ತೆ. ಸೊ ಇನ್ ದ ನೆಕ್ಸ್ಟ್ ವಿಡಿಯೋ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ರಿಮೈನಿಂಗ್ 3 salts. Till then, thank you very much.